ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೊಂದು ಸಂಧಾನ ಸೂತ್ರ ಮಾಡ್ತಾರೆ. ಬಸವರಾಜ ಶಿವಣ್ಣವರಿಗೆ ಸ್ಥಾನ ತಪ್ಪಿದ್ದು ಸಿದ್ದರಾಮಯ್ಯನವರಿಗೆ ಸಿಟ್ಟು ತರಿಸಿದೆ. ಅದಕ್ಕಿಂತ ದೊಡ್ಡ ಸಿಟ್ಟು ಬಂದಿರೋದು ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಪಟ್ಟಿಯಲ್ಲಿ ತಂದಿದ್ದಕ್ಕೆ. ಈಗ 19 ಶಾಸಕರ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಒಂದು ಸ್ಥಾನ ಖಾಲಿ ಇದೆ, ಮಹಿಳೆಗೆ ಕೊಡಬೇಕು. KH ಮುನಿಯಪ್ಪನವರ ಮುಂದೆ ಪ್ರಸ್ತಾಪ ಇಟ್ಟಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ನೀವು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ನಿಮ್ಮ ಮಗಳು ರೂಪಾ ಶಶಿಧರ್ಗೆ ಅವಕಾಶ ಕೊಡ್ತೀವಿ. ಆಗ ಮಹಿಳೆಯೊಬ್ಬರು ಕ್ಯಾಬಿನೆಟ್ಗೆ ಬಂದಂಗಾಗತ್ತೆ. ಒಂದು ಸ್ಥಾನ ಖಾಲಿ ಆಗುತ್ತೆ. KH ಮುನಿಯಪ್ಪನವರ ರಾಜೀನಾಮೆ, ಅದನ್ನ ಬಸವರಾಜ ಶಿವಣ್ಣವರಿಗೆ ಕೊಡೋದು ಅಂತ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಂದ ಒಬ್ಬರೂ ಸಚಿವರಾಗಿಲ್ಲ ಅನ್ನೋ ಅಸಮಾಧಾನನೂ ಹೋಗುತ್ತೆ. ಬಸವರಾಜ ಶಿವಣ್ಣವರನ್ನ ಮಂತ್ರಿ ಮಾಡಿಲ್ಲ ಅನ್ನುವ ಸಿದ್ದರಾಮಯ್ಯನವರ ಅಸಮಾಧಾನನೂ ಹೋಗುತ್ತೆ. ಪ್ರೊವೈಡೆಡ್ KH ಮುನಿಯಪ್ಪನವರು ರಾಜೀನಾಮೆ ಕೊಡೋದಕ್ಕೆ ಒಪ್ಕೊಂಡ್ರೆ. ಕೋಲಾರ ಜಿಲ್ಲೆಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ನಾವೇನು ಮಾಡಬೇಕು ಅಂತ ಕೇಳ್ತಾ ಇದ್ದ ನಾರಾಯಣಸ್ವಾಮಿ ಅವರು KGF ಶಾಸಕಿ ರೂಪಕಲಾ ಅವರನ್ನ ಮಂತ್ರಿ ಮಾಡ್ತೀವಿ ಅನ್ನುವ ಪ್ರಪೋಸಲ್ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ಕೋಲಾರ ಜಿಲ್ಲೆಯ ಬೇರೆ ಶಾಸಕರು ಒಪ್ಕೊಳ್ತಾರ ಇದನ್ನ? ಶಾಸಕರ ಅಭಿಪ್ರಾಯ ತಗೊಳ್ಳಿ ಅಂತಿದ್ದಾರೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ. ಅದು ನನ್ನ ಗಮನಕ್ಕೆ ಬಂದಿಲ್ಲಪ್ಪ. ಹೈಕಮಾಂಡ್ ತೀರ್ಮಾನ ಅದು ನನಗೆ ಯಾವುದು ಗಮನಕ್ಕೆ ಬಂದಿಲ್ಲ. ಅವ್ರು ಏನೇ ಕೇಳ್ಕೊಳ್ಳಿ, ನಮ್ಮ ಬೇಡಿಕೆ ಇದ್ದಿದ್ದು ಬಹುಸಂಖ್ಯಾತ ಇರ್ತಕ್ಕಂಥ ಬಲಗೈ ಸಮುದಾಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಅವಕಾಶ ಕೊಡಿ ಅಂತ. ಅದನ್ನು ಹೊರತುಪಡಿಸಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ತಗೊಳ್ತಾರೋ ನಮಗೆ ಗೊತ್ತಿಲ್ಲ. ನಾನು ಅದನ್ನ ಸ್ವಂತವಾಗಿ ಹೇಳಿಕೆ ಬರೋದಿಲ್ಲ. ನಮ್ಮೆಲ್ಲ ಶಾಸಕ ಮಿತ್ರರು ಸೇರಿ ನಾವೆಲ್ಲ ಒಗ್ಗೂಡಿ ನಾವು ಜಿಲ್ಲೆಯಲ್ಲಿ ಇದ್ದವ್ರು ಕೊಡಬೇಕು ಅನ್ನೋ ಪತ್ರವನ್ನು ಅವ್ರು ಕೊಟ್ಟಿದ್ರು. ಮತ್ತು ಅದನ್ನು ಉಲ್ಲಂಘಿಸಿ ಹೆಂಗೆ ಮಾತಾಡಲಿ? ಮತ್ತೆ ಶಾಸಕರ ಅಭಿಪ್ರಾಯವನ್ನು ತಗೊಂಡು ನಾನು ಹೇಳಬೇಕಾಗ್ತದೆ. ಆ ರೀತಿ ಏನಾದರೂ ಕೂಡ ಈ ಜಿಲ್ಲೆಯ ಬಗ್ಗೆ ವರಿಷ್ಠ ತೀರ್ಮಾನ ತಗೋಬೇಕಾದಾಗ ಎಲ್ಲ MLAಗಳನ್ನ MLCಗಳನ್ನ ಗಣನೆ ತಗೊಂಡ್ರೆ ಮಾತ್ರ ಪಕ್ಷ ಉಳಿತದೆ. ಈ ಜಿಲ್ಲೆಯಲ್ಲಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಾನೇ ಗೌರವಾನ್ವಿತ ಸಾಹೇಬರನ್ನ ಕೇಳಿದೆ, ಸಹಾಯ ಮಾಡಿ ಸರ್ ದಯವಿಟ್ಟು ಹೇಳಿ ಅಂತ. ಆಯ್ತಪ್ಪ ಹೇಳ್ತೀನಿ ಅಂತ ಹೇಳಿದ್ರು. ಅದ್ಯಾಗೋ ಏನು ಮುಂಚೂಣಿಗೆ ಬರಲಿಲ್ಲ. ಬಲಗೈ ಸಮುದಾಯ ಅವರಿಗೆ 7 ಬಾರಿ ಸಹಾಯ ಮಾಡಿ ಗೆಲ್ಲಿಸಿದ್ರು ಅಂದರೆ ಇವತ್ತು ಯಾರು ಮುತುವರ್ಜಿ ವಹಿಸಬೇಕು ಸಮುದಾಯ ಉಳಿಸ್ಲಿಕ್ಕೆ? ಅವ್ರ ಸಮುದಾಯ ಉಳಿಸಿ ಮುಂದೆ ಬಂದಿಲ್ಲ ಅಂದರೆ ಬಹುಶಃ ಇಲ್ಲೋ ಹಿಂದ್ಗಡೆಯಿಂದ ಅವ್ರು ತೊಂದರೆ ಮಾಡ್ತಾ ಅರ್ಥ. ಅವ್ರ ಹಳ್ಳಿಯ ಟಿಕೆಟ್ ನಾನು ತಪ್ಪಿಸ್ಲಿಲ್ಲ. ಬಲಗೈ ಸಮುದಾಯದ ಮುಖಂಡರು ಕೂಡ ಅದಕ್ಕೆ ವಿರೋಧವಾಗಿದ್ರು, ಅದು ಒಪ್ತೀನಿ. ನಾನು ಕೂಡ ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ ಕೇಳಿದ್ದು ನಿಜ. ಅದು ನನ್ನ ಧರ್ಮ ಕೂಡ. ಇವತ್ತು ಕೂಡ ನಾನು ಅವರು ಹೇಗೆ ಎಡಗೈ ಸಮುದಾಯದ ಪರವಾಗಿ ಎಲ್ಲ ವಿಚಾರ ನಿಂತ್ಕೊಳ್ತಾರೆ, ನಾನು ಕೂಡ 2 ಜಿಲ್ಲೆಯಲ್ಲಿ ಬಹುಸಂಖ್ಯಾತ ಬಲಗೈ ಸಮುದಾಯ ಇದೆ, ಅವ್ರ ಪರವಾಗಿ ನಾವು ನಿಲ್ಬೇಕಲ್ಲ. ಮತ್ತೊಮ್ಮೆ ನನ್ನ ಇಬ್ಬರು ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, 2.5 ವರ್ಷಗಳ ಹಿಂದೆ KH ಮುನಿಯಪ್ಪನವರು KPCC ಕಚೇರಿಯಲ್ಲಿ ಭಾಷಣ ಮಾಡಿದ್ದು ನಮಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಅರ್ಧ ಅವಧಿ ಮುಗಿದ ಮೇಲೆ ನಾವು ರಾಜೀನಾಮೆ ಕೊಟ್ಟು ಹೊಸಬರಿಗೆ, ಯುವಕರಿಗೆ ಆದ್ಯತೆ ಕೊಡಬೇಕು, ಅವ್ರಿಗೆ ಅವಕಾಶ ಮಾಡಿಕೊಡಬೇಕು ಅಂದಿದ್ರು. ಈ ಸಲ ಸಚಿವ ಸಂಪುಟ ಅಂದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ನಿಮ್ಮ ಬದಲು ನಿಮ್ಮ ಮಗಳನ್ನು ಮಿನಿಸ್ಟರ್ ಮಾಡ್ತೀವಿ ಅಂದಿದ್ದಕ್ಕೆ ಸಿಟ್ಟಿಗೆದ್ದು ಬಿಟ್ರಂತೆ KH ಮುನಿಯಪ್ಪನವರು. ನಾನೇ ಮಿನಿಸ್ಟರ್ ಆಗಬೇಕು, ನಾನು ಉಪಮುಖ್ಯಮಂತ್ರಿಯೂ ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ರಂತೆ. ಈಗ ಉತ್ಸಪ್ಪ ಅಂತ ಈಗಷ್ಟೇ ಆಗಿದೆ ರೀ ಸಚಿವ ಸಂಪುಟ ವಿಸ್ತರಣೆ. ಹಂಗಿರುವಾಗ KH ಮುನಿಯಪ್ಪನವರು ರಾಜೀನಾಮೆ ಕೊಡೋದಕ್ಕೆ ಒಪ್ಕೊಳ್ತಾರಾ? ಇದು ಪ್ರಪೋಸಲ್ ಹಂತದಲ್ಲಿದೆಯಾ, ಡಿಸ್ಕಷನ್ ಹಂತಕ್ಕೆ ಹೋಗಿದೆಯಾ, ಏನು ಕಥೆ ಇದು?
ಅಲ್ಲ, ಇದು ಬರೀ ಪ್ರಪೋಸಲ್ ಮಾತ್ರ. ಮುನಿಯಪ್ಪ ಅವರಿಗೆ CM DK ಶಿವಕುಮಾರ್ ನೋಡಿ ಯೋಚನೆ ಮಾಡಿ ಅನ್ನುವಂಥ ಒಂದು ಪ್ರಪೋಸಲನ್ನು ಇಟ್ಟಿದ್ದಾರೆ. ಆದರೆ ಮುನಿಯಪ್ಪ ಅವರ ಈಗ ಅವರು ಸಚಿವರಾಗಿದ್ದಂಥ ಪರಿಸ್ಥಿತಿಯನ್ನು ನೋಡಿದರೆ ಮತ್ತು ಅವರು 2023ರಲ್ಲಿ KPCC ಕಚೇರಿಯಲ್ಲಿ ಅವರು ಆಡಿದಂಥ ಮಾತನ್ನು ನೋಡಿದರೆ ಮಾತಿಗೂ ಈಗ ಅವರ ನಡವಳಿಕೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಮತ್ತು ಅವ್ರು ಹೇಳಿದಂತೆ ನಡ್ಕೊಳ್ತಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವತ್ತು ಹೇಳಿದರು 2.5 ವರ್ಷ ಆದಮೇಲೆ ಎಲ್ಲರೂ ಸಚಿವ ಸ್ಥಾನವನ್ನು ತ್ಯಾಗ ಮಾಡಬೇಕು, ಹೊಸ ನಾಯಕತ್ವ ಬೆಳಿಬೇಕು, ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, 2ನೇ ಹಂತದ ನಾಯಕರನ್ನ ಬೆಳೆಸಬೇಕು ಅಂದರೆ ನಾವೆಲ್ಲ ತ್ಯಾಗ ಮಾಡಬೇಕು ಅಂತೇಳಿ ಅವತ್ತು ತ್ಯಾಗದ ಮಾತಾಡಿದ್ದಂಥ ಸಚಿವ ಮುನಿಯಪ್ಪ ಅವರು ಈಗ ಬಾರಿ ಕ್ಯಾಬಿನೆಟ್ಗೆ ಆಗುವಂಥ ಸಂದರ್ಭದಲ್ಲಿ ತಮ್ಮ ಪುತ್ರಿಯನ್ನು ಮಾಡ್ತೀವಿ ಅಂದಾಗ ಪಟ್ಟು ಬಿಡದೆ ನನಗೆ ಅವಕಾಶ ಕೊಡಬೇಕು ಅಂಥೇಳಿ ತಮ್ಮ ಪುತ್ರಿ ಅನ್ನೋದನ್ನು ಕೂಡ ಲೆಕ್ಕಿಸದೆ ತಾವೇ ಪಟ್ಟು ಹಿಡಿದು ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದು ಅವಕಾಶವನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಈಗ ಅವರಿಗೆ ರಾಜೀನಾಮೆ ಕೊಡಿ, ನಿಮ್ಮ ಮಗಳಿಗೆ ಮಾಡ್ತೀವಿ ಅಂತ ಹೇಳಿದರೆ ಮುನಿಯಪ್ಪ ಅವರು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಅವರು ಖಾತೆ ಬದಲಾವಣೆಗೂ ಪಟ್ಟು ಹಿಡಿದು ಕೂತಿದ್ದಾರೆ. ಬಹುಶಃ ಸಮಾಜ ಕಲ್ಯಾಣ ಇಲಾಖೆ ಸಿಗುತ್ತೆ ಅಂತ ಈಗಲೂ ಒಂದು ವಿಶ್ವಾಸದಲ್ಲಿದ್ದಾರೆ. ಇದರ ಜೊತೆಗೆ DCM ಕ್ಲೈಮ್ ಮಾಡ್ತಾ ಇದ್ದಾರೆ. ದಲಿತ ಬಲ ಸಮುದಾಯಕ್ಕೆ ನೀವು DCM ಕೊಟ್ಟಿದ್ದೀರಾ, ಎಡ ಸಮುದಾಯ ಏನು ಅನ್ಯಾಯ ಮಾಡಿತ್ತು ನಿಮಗೆ, ಎಡ ಸಮುದಾಯಕ್ಕೂ DCM ಕೊಡಿ ಅಂತೇಳಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮುನಿಯಪ್ಪ ಅವರು ಇದನ್ನು ಒಪ್ಕೊಳ್ತಾರಾ ಅಥವಾ ದಲಿತ ನಾಯಕನನ್ನು ಇಳಿಸಿ ಈ ಥರದ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ರೆಡಿ ಇದೆಯಾ ಗೊತ್ತಿಲ್ಲ. ಇದಿನ್ನು ಕೇವಲ ಪ್ರಪೋಸಲ್ ಹಂತದಲ್ಲಿ ಮಾತ್ರ ಇದೆ. ಓಕೆ. ಆದರೆ ಮುನಿಯಪ್ಪ ಅವರೇನಾದ್ರು ದೊಡ್ಡ ಮನಸ್ಸು ಮಾಡಿ ತ್ಯಾಗ ಮಾಡುವಂಥ ಅವರ ಹಿಂದಿನ ಹೇಳಿಕೆಗೆ ನಾನು ಈಗ ಬದ್ಧ ಅಂತ ಏನಾದರೂ ಅವ್ರಿಗೆ ಮನವರಿಕೆಯಾಗಿ ಬಿಟ್ಟುಕೊಟ್ರೆ DK ಶಿವಕುಮಾರ್ ಅವ್ರಿಗೆ ಇರುವಂಥ ಒಂದು ದೊಡ್ಡ ತಲೆನೋವು ಒಂದು 50% ಅಂತೂ ನಿಶ್ಚಿತವಾಗಿ ಕಡಿಮೆ ಆಗುತ್ತೆ. ಯಾಕೆಂದರೆ ಮಹಿಳಾ ಕೋಟಾದನ್ನು ಫುಲ್ಫಿಲ್ ಮಾಡ್ಬೋದು, ಒಂದು ಸ್ಥಾನ ಉಳಿಯುತ್ತೆ. ಸಿದ್ದರಾಮಯ್ಯವರ ಕೋಪ ತಣಿಸೋದಕ್ಕೆ ಅಲ್ಲಿ ಬಸವರಾಜ ಶಿವಣ್ಣವ್ರು ಮಾಡ್ಬೋದು. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂತಹ ಬೇಸರಕ್ಕೆ ಒಂದು ಮದ್ದಾಗಿ KGF ಶಾಸಕಿಯವರನ್ನ ಸಚಿವರನ್ನಾಗಿ ಮಾಡಿದರೆ ಅಲ್ಲಿಯೂ ಕೂಡ KH ಮುನಿಯಪ್ಪನವರ ರಾಜೀನಾಮೆ 3 ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಹೌದು. ಹಾಗಾದ್ರೆ ಆದರೆ ಸಮಸ್ಯೆ ಇರುವಂಥದ್ದು ಮುನಿಯಪ್ಪ ಅವರನ್ನ ರಾಜೀನಾಮೆ ಕೊಡಿಸೋದು ಹೇಗೆ ಅಂತ. ಬಹುಶಃ ಅದಕ್ಕೆ ಹೈಕಮಾಂಡೇ ಎಂಟ್ರಿ ಮಾಡಬೇಕು ಏನೋ ಗೊತ್ತಿಲ್ಲ. ಆದರೆ ಮುನಿಯಪ್ಪ ಅವರಂತೂ ರಾಜೀನಾಮೆ ಕೊಡುವಂಥ ಮನಸ್ಥಿತಿಯಲ್ಲಂತೂ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಅಜಿತ್. ಎಸ್ ಪ್ರಶಾಂತ್, ಈಗಷ್ಟೇ ಸಚಿವ ಸಂಪುಟ ಪುನರ್ರಚನೆ ವಿಸ್ತರಣೆಯಾಗಿ ಇನ್ನೆಲ್ಲ ಸರಿಯಾಗಿ ನಡ್ಕೊಂಡು ಹೋಗೋಣ, ಎಲೆಕ್ಷನ್ ದೃಷ್ಟಿಯಿಂದ ಆಡಳಿತ ಶುರು ಮಾಡೋಣ ಅನ್ನುವಾಗ ಮತ್ತೆ ರಾಜೀನಾಮೆ, ಇವ್ರ ಜಾಗಕ್ಕೆ ಅವರು. ಅಜಿತ್ ನೋಡಿ, ನೀವು ಆಫ್ಟರ್ ಥಾಟ್ ಏನನ್ನೂ ಮಾಡಬಹುದು. ಮುನಿಯಪ್ಪನವ್ರನ್ನ ಕನ್ವಿನ್ಸು ಮಾಡ್ಬೋದಿಲ್ಲ. ಮಗಳಿಗೆ ಕೊಡ್ತೀವಿ, ಯಾಕಂದರೆ ಮಗಳಿಗೆ ಕೊಡ್ತೀವಿ ಅಂದಾಗ ಬೇಡ ನನಗೆ ಕೊಡಿ ಅಂತ ಅವ್ರು ಮಂತ್ರಿ ಆಗಿದ್ರು. ಹೌದು. ಹೈಕಮಾಂಡ್ ಏನಾದರೂ ಒತ್ತಡ ಹೇರಿದರೆ ಮಗಳಿಗೆ ಕೊಟ್ಟೇ ಕೊಡಬೇಕು ಅನ್ನೋ ಒತ್ತಡ ಹೇರಿದರೆ ಐ ಥಿಂಕ್ ಎಕ್ಸಿಕ್ಯೂಷನ್ ಏನು ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ನನಗೆ ಅನಿಸಲ್ಲ. ಹೌದು. ಯಾಕಂದರೆ ಮುನಿಯಪ್ಪನವರು ಮಗಳಿಗೆ ಕೊಟ್ಟಾಗ ಇಲ್ಲ ನನಗೆ ಅನ್ಯಾಯ ಮಾಡಿದರು ಅಂತ ಅವರೇನು ಹೇಳೋಕ್ಕಾಗಲ್ಲ. ಆ ಕಡೆ ಶಿವಣ್ಣವ್ರಿಗೂ ಕೂಡ ಮಂತ್ರಿ ಸ್ಥಾನ. ಆದರೆ ಪ್ರಶ್ನೆ ಇರೋದೇನು ಗೊತ್ತಾಗಿದೆ, ನೀವು ಮುಖ್ಯಮಂತ್ರಿ ಬದಲಾವಣೆಯನ್ನು ಇಷ್ಟು ಸುಸೂತ್ರವಾಗಿ ನಿರ್ವಹಿಸಿ ನಿಮಗೆ ಮಂತ್ರಿಮಂಡಲ ರಚನೆ ಮತ್ತು ವಿಸ್ತರಣೆ ಹೌದು ಇಷ್ಟು ಹೈರಾಕೇರಿ ಮಾಡ್ಕೊಂಡ್ರೆ ಹಂಗೆ ನಿಮ್ಗೆ ಅವಾಗ ಗೊತ್ತಿರಲಿಲ್ವಾ ಒಬ್ಬ ಮಹಿಳೆಯನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ, ಯಾರನ್ನು ತೆಗೆದುಕೊಳ್ಳೋ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಕಳೆದ ಸಂಪುಟದಲ್ಲಿ ಮಂತ್ರಿಯಾಗಿದ್ದರು. ಈಗ ನೋಡಿದರೆ ಅರ್ಥ ಆಗ್ತಾ ಇದೆ, ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರನ್ನು ತೆಗೆದುಕೊಳ್ಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಸೌದಿ ಹೆಸರು ಒಳಗಡೆ ಬಂತು. ನೀವು ಹಾಗಿದ್ದಲ್ಲಿ ಯಾವ ಮಹಿಳೆಯನ್ನು ತೆಗೆದುಕೊಳ್ಬೇಕು ಅನ್ನೋದರ ಬಗ್ಗೆ ಚರ್ಚೆನೇ ಆಗಲಿಲ್ವಾ? ಈಗ ನೀವು ಇಷ್ಟು ದಿನ ಕಾಲ ಹೇಳಿದ್ರಿ, ಇಲ್ಲ ರಾಹುಲ್ ಗಾಂಧಿ ಹೇಳಿದ್ದಾರೆ 12/6 12/8 ಫಾರ್ಮುಲಾ ಕೊಟ್ಬಿಟ್ಟಿದ್ದಾರೆ. ಅದರ ಅರ್ಥ ಏನು ಅಂತಂದರೆ ನೀವು ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿ ಇದು ತಪ್ಪು ಹೈಕಮಾಂಡ್ದ ಅಜಿತ್. ಹೈಕಮಾಂಡ್ ಇದನ್ನು ಸರಿಯಾಗಿ ನೋಡಿ. ನೀವು ಯಾಕೆ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ಇರೋದು ಯಾಕೆ ಹಾಗಾದರೆ ಅಲ್ವಾ? ಇಂಥದ್ದನ್ನೇ ನೀವು ಈ ಪರಿಸ್ಥಿತಿಯನ್ನು ಹೆಂಗೆ ನಿರ್ವಹಿಸ್ತೀರಿ? DK ಶಿವಕುಮಾರ್ ಕೆನಾಟ್ ಗೋ ಆ್ಯಂಡ್ ಕನ್ವಿನ್ಸ್ ಸಿದ್ದರಾಮಯ್ಯ, ಆರ್ ಸಿದ್ದರಾಮಯ್ಯ ಕೆನಾಟ್ ಡಿಕ್ಟೇಟ್ ಟರ್ಮ್ಸ್ ಟು DK ಶಿವಕುಮಾರ್. ಇಟ್ ಶುಡ್ ಬಿ ವಯಾ ಮೀಡಿಯಾ. ಏನು ವಯಾ ಮೀಡಿಯಾ? ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ಇವರಿಬ್ಬರು ಏನು ಬ್ರೀಫ್ ಮಾಡ್ತಾರೆ, ರಾಹುಲ್ ಗಾಂಧಿ ಅದರಲ್ಲಿ ಏನಾದರೂ ಸಣ್ಣ ಆಲ್ಟ್ರೇಷನ್ ಚೇಂಜ್ ಮಾಡಿ ಕೊಡ್ತಾರೆ. ಹೌದು, ಯಾವಾಗಲೂ ಇದನ್ನು ನಾವು ನೋಡಿದ್ದೀವಿ. ಹೀಗಿರುವಾಗ ಈ ಎಲ್ಲ ಪಟ್ಟಿಯನ್ನು ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಒಳಗಡೆ ಇರಬೇಕು ಅಂತಕ್ಕಂಥದ್ದು 33% ಮಹಿಳಾ ಮೀಸಲಾತಿಯ ಚರ್ಚೆಯ ಸಂದರ್ಭದಲ್ಲಿ ನಿಮಗೆ ಅನ್ನಿಸ್ಲೇ ಇಲ್ವಾ? ಕೊನೆಗೆ ಮಹಿಳೆ ಈಗ ನೀವು ಕೊಡುವಾಗಲೂ ಕೂಡ ನೋಡಿ ಎಷ್ಟದು ಅಪಸವ್ಯ ಅನಿಸುತ್ತೆ. ಮುನಿಯಪ್ಪನವ್ರನ್ನ ಕೆಳಗಿಳಿಸೋದಂತೆ, ಅವ್ರದ್ದೇ ಮಗಳನ್ನು ಮಹಿಳಾ ಕೋಟಾದಲ್ಲಿ ಮಂತ್ರಿ ಮಾಡೋದಂತೆ.
ಎಸ್. ಇದು ನನಗನ್ಸುತ್ತೆ ಇಷ್ಟೆಲ್ಲ ನೀವು ಅಪ್ಲಿಕೇಶನ್ ಆಫ್ ಮೈಂಡ್ ಹಾಕಿ 28ಕ್ಕೆ ಒಬ್ಬ ಹೊಸ ನಾಯಕ ಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಕೊನೆಗೆ ಮಂತ್ರಿಮಂಡಲ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಂಥ ಘಟಾನುಘಟಿಗಳು, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅಂಥವ್ರಿದ್ದು ಅವ್ರ ಜೊತೆ ಒಂದು ಸಮಸ್ಯೆ ಏನು ಗೊತ್ತಾ ಅಜಿತ್, 1ನೇ ಹಂತದಲ್ಲಿ ಎಷ್ಟು ಚರ್ಚೆ ಮಾಡಿದ್ರು 2ನೇ ಹಂತದಲ್ಲಿ ಇವ್ರು ಚರ್ಚೆನೇ ಮಾಡೋಕ್ಕೆ ಹೋಗಿಲ್ಲ. ದೇ ಗಾಟ್ ಓವರ್ ಕಾನ್ಫಿಡೆಂಟ್. ಕರೆಕ್ಟ್. ಸ್ಪೆಷಲಿ ಹೈಕಮಾಂಡ್ ನನಗನ್ಸೋ ಮಟ್ಟಿಗೆ ದೇ ಗಾಟ್ ಓವರ್ ಕಾನ್ಫಿಡೆಂಟ್. ಇಲ್ಲ ನಾವು ಏನು ಡಿಸೈಡ್ ಮಾಡ್ತೀವಿ ಅದು ಆಗ ಹೋಗುತ್ತೆ ಅಂತ. ಬಟ್ ನೀವು ಡಿಸೈಡೇ ಸರಿ ಮಾಡಲಿಲ್ಲ. ಹೌದು. ಈಗ ದಿನೇಶ್ ಗುಂಡೂರಾವ್, ಎಚ್ ಕೆ ಪಾಟೀಲ್ರಂಥ ಹಿರಿಯರು ನಾನು ಮಾತಾಡ್ಸಿದೆ ಅವ್ರ ಜೊತೆ. ಅವರು ಹೇಳ್ತಾ ಇರೋದೇನು ಅಂತಂದರೆ ಅಜಿತ್, ನಮ್ಮನ್ನು ನೀವು ಮಾಡಲ್ಲ ಅನ್ನೋದನ್ನು ನಮ್ಗೆ ಹೇಳಿಬಿಟ್ರೆ ಏನು ಸಮಸ್ಯೆನೇ ಇಲ್ಲಲ್ಲ. ಹೌದು ಹೌದು. ನೀವು ಯಾರೂ ಒಂದು ಫೋನ್ ತೆಗೆದುಕೊಂಡು ಇಲ್ಲ ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ ಈ ಸಲ ಅಂತ ಅನ್ನೋದನ್ನು ಹೇಳಲಿಲ್ಲ. ದಿನೇಶ್ ಗುಂಡೂರಾವ್ ಹೇಳಿದ್ರಂತೆ ಸುರ್ಜೇವಾಲಾಗೆ. ಸಿದ್ದರಾಮಯ್ಯನವ್ರು 3 ವರ್ಷ ಆದಮೇಲೆ ನಾನೇ ಹೋಗಿ ಹೇಳಿದ್ದೆ ರಮೇಶ್ ಕುಮಾರನ್ನು ಮಂತ್ರಿ ಮಾಡಿ, ನನಗೆ ಸಾಕು, ನಾನು ಪಾರ್ಟಿ ಕೆಲಸ ಮಾಡ್ತೀನಿ ಅಂತ. ಹೀಗಾಗಿ ನನ್ನ ಕಾರ್ಯಾಧ್ಯಕ್ಷ ಮಾಡಿದರು, ಅಧ್ಯಕ್ಷ ಮಾಡಿದರು. ಈ ಬಾರಿ ನೀವು ಏನನ್ನೂ ಹೇಳಿಲ್ಲ. ಎಚ್ ಕೆ ಪಾಟೀಲ್ರಂಥ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಕರ್ನಾಟಕ. ಎಸ್ ಎಸ್. ಇರಿ ಒಂದು ಸಣ್ಣ ಬ್ರೇಕು. ನಿನ್ನೆ ಅವ್ರ ಮನೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರು ಹೋಗಿದ್ರು. ಡಾಕ್ಟರ್ MC ಸುಧಾಕರ್, ಇವ್ರು 3 ಮಂದಿ ಪರ್ಫಾರ್ಮೆನ್ಸ್ ಮಿನಿಸ್ಟರ್ಸ್ಗಳಿಗೆ ನೀವು ಯಾಕೆ ತೆಗೆದ್ರಿ ಅನ್ನೋದನ್ನು ಹೈಕಮಾಂಡ್ ಏನಾದರೂ ಒಂದು ಹೇಳಬೇಕಿತ್ತಲ್ಲ ಮೊದಲು. ನಂತರ ನೀವು ಮನೆಗೆ ಹೋದರೆ ಅರ್ಥ ಇಲ್ಲ ಅದಕ್ಕೆ. ನನಗನ್ಸುತ್ತೆ 2ನೇ ಹಂತದಲ್ಲಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಗಾಟ್ ಓವರ್ ಕಾನ್ಫಿಡೆಂಟ್. ಎಸ್. ಇವ್ರ ಪಟ್ಟಿ ಕೊಡಿ ನಾವು ಡಿಸೈಡ್ ಮಾಡಿಬಿಡ್ತೀವಿ ಅನ್ನುವ ರೀತಿಯಲ್ಲಿ ಏನು ಹೋದ್ರು, ರೈಟ್, ಅದು ಪ್ರಾಬ್ಲಮ್ ಆಗಿದೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.